ಹೆಬ್ಬಳದು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಹೃದಯದಲ್ಲಿ ಭಗವಂತನು ನೆಲೆಸಿದರೆ ಮನುಷ್ಯನು ಪರಿವರ್ತನೆಯಾಗಿ ನೋಡುವ ದೃಷ್ಟಿಕೋನವು ಬದಲಾಗುತ್ತದೆ. ಶುದ್ಧವಾದ ವಿಚಾರಗಳು ಮಾತ್ರ ಕಾಣುತ್ತದೆ. ಆಗ ಮಾತ್ರ ಹೊಸ ಜಗತ್ತು ನಿರ್ಮಾಣವಾಗಲು ಸಾಧ್ಯ. ಇವಾಗ ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಪ್ರಮೋದತ ನಾಮ ಸಂವತ್ಸರದ ಸ್ವರೂಪವನ್ನು ನಾವು ತಿಳ್ಕೊಳ್ಳೋಣ. ಪ್ರಮೋದತ ನಾಮ ಸಂವತ್ಸರದಲ್ಲಿ ಹುಟ್ಟುತ್ತವರು ಅವರ ಸ್ವರೂಪ ಹೇಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ನಾವು ಅದನ್ನು ದೈವಜ್ಞ ವಿಲಾಸ ರೀತಿ ಹೇಗಿರುತ್ತೆ ಅನ್ನೋದು ಬದಲಿಗೆ, ಪ್ರಮೋದತ ವರ್ಷದಲ್ಲಿ ಜನಿಸಿದ ಮನುಷ್ಯನು ದಾನ ಕೊಡುವ ಗುಣವುಳ್ಳವನು, ಸದಾ ಆನಂದದಿಂದ ಕೂಡಿದವನು, ಸನ್ಮಾನದಿಂದ ಕೂಡಿದ ಸತ್ಯವಾದಿಯೂ, ಸಮರ್ಥನಾಗಿಯೂ, ಮುಂದಾಲೋಚನೆಯುಳ್ಳವನಾಗಿಯೂ ಇರುವನು. ನೋಡಿ, ಪ್ರಮೋದತ ನಾಮ ಸಂವತ್ಸರದಲ್ಲಿ ಹುಟ್ಟೋನು ಅದು ದೈವಜ್ಞ ವಿಲಾಸ ರೀತಿಯಲ್ಲಿ ದಾನ ಕೊಡುವ ಗುಣವುಳ್ಳವನು, ಸದಾ ಆನಂದದಿಂದ ಕೂಡಿದವನು, ಸನ್ಮಾನದಿಂದ ಕೂಡಿದ ಸತ್ಯವಾದಿಯೂ, ಸಮರ್ಥನಾಗಿಯೂ, ಮುಂದಾಲೋಚನೆಯುಳ್ಳವನಾಗಿಯೂ ಇರ್ತಾನೆ. ಅದೇ ರೀತಿ ಜಾತಕಾಭರಣ ರೀತಿ ಹೇಗಿರ್ತಾನೆ ಅವನು. ಪ್ರಮೋದದ ಸಂವತ್ಸರದಲ್ಲಿ ಹುಟ್ಟಿದ ಮನುಷ್ಯನು ಎಲ್ಲ ಕೆಲಸಗಳಲ್ಲಿ ವಿರೋಧವುಳ್ಳವನು, ಯಾವಾಗಲೂ ನೀಚ ಸ್ವಭಾವವುಳ್ಳವನಾಗಿಯೂ ಸ್ವಕಾರ್ಯ ಸಾಧಕನೂ ಇರುವನು. ಹಾಗೆ ಯುವನೇಶ್ವರ ತಾಜಕ ರೀತಿ ಅವನು ಹೇಗಿರ್ತಾನೆ. ಪ್ರಮೋದತ ಸಂವತ್ಸರದಲ್ಲಿ ಜನಿಸಿದವನು ದುಷ್ಟ ಬುದ್ಧಿಯುಳ್ಳವನು, ದುರಹಂಕಾರಿಯೂ, ಪರಸ್ತ್ರೀ ವ್ಯಾಮೋಹ ಆಸಕ್ತನೂ ಇರುವನು. ಅದೇ ರೀತಿ ಮಾನಸ ಸಾಗರ ರೀತಿ ಹೇಗಿರ್ತಾನವನು. ಪ್ರಮೋದತ ಸಂವತ್ಸರದಲ್ಲಿ ಹುಟ್ಟಿದ ಮನುಷ್ಯನು ಅಲ್ಪ ಸಂಪತ್ತಿನವನು, ತನ್ನ ಹೆಂಡತಿಯು ಎಲ್ಲಿಯೂ ಬಂಧು ಮಿತ್ರರಲ್ಲಿ ಸಹ ಬಹಳ ಸಿಟ್ಟು ಉಳ್ಳವನಾಗಿದ್ದರೂ ಸಹ ಶ್ರೇಷ್ಠನಾಗಿ ರಾಜ ಮರ್ಯಾದೆಯುಳ್ಳವನಾಗಿರುವನು. ನೋಡಿ, ಅವನು ಹೇಗಿದ್ರೂ ರಾಜ ಮರ್ಯಾದೆಯಿಂದ ಇರ್ತಾನೆ. ಗೊತ್ತಾಯ್ತಾ? ಆ ಒಂದು ನಾವು ಪ್ರಮೋದತ ನಾಮ ಸಂವತ್ಸರದಲ್ಲಿ ಹುಟ್ಟಿದವನ ಒಂದು ರೀತಿ, ಪ್ರಮೋದತ ನಾಮ ಸಂವತ್ಸರದಲ್ಲಿ ಹುಟ್ಟಿದ ರೀತಿ ಹೇಗಿರ್ತಾನೆ ಅಂದರೆ, ಕಡೆಯಲ್ಲಿ ನೋಡಿದ್ರೆ ಹೇಳಿದ್ರಲ್ಲ, ಆ ಒಂದು ಇದರಲ್ಲಿ ಯಾವ ಒಂದು ದೈವಜ್ಞ ಮಾನಸ ಸಾಗರ ರೀತಿಯಲ್ಲಿ ಅವನೇನು ಹೇಳ್ತಾನೆ ಅಂದರೆ, ಸಿಟ್ಟು ಉಳ್ಳವನಾಗಿದ್ದರೂ ಸಹ ಶ್ರೇಷ್ಠನಾಗಿ ರಾಜ ಮರ್ಯಾದನೆಗೆ ಇರ್ತಾನೆ ಅಂತ ಹೇಳುತ್ತದು. ಗೊತ್ತಾಯ್ತು? ಹೇಗೆ ಅಂದರೆ, ಯಾವುದೋ ಒಂದು ರೀತಿಯಲ್ಲಿ ಅವರು ಒಳ್ಳೆಯದಾಗಿ ಇರ್ತಾರೆ. ಈಗ ನಾವು ಪ್ರಮೋದತಿ ನಾಮ ಸಂವತ್ಸರದಲ್ಲಿ ಹುಟ್ಟುವಂಥ ಸ್ವರೂಪವನ್ನು ತಿಳ್ಕೊಂಡು ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 1/8/2026 ಶನಿವಾರ, ಶ್ರೀ ಪ್ರಾಭವ ನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣಪಕ್ಷ, ತಿಥಿ ತದಿಗೆ, ರಾತ್ರಿ 9:01, ನಕ್ಷತ್ರ ಶತಭಿಷ, ರಾತ್ರಿ 8:02, ಮಳೆ ಪುಷ್ಯ 4ನೇ ಪಾದ, ರಾಹುಕಾಲ 9:19 10:54, ಕುಳಿಕ ಕಾಲ 6:10 7:14, ಯಮಂಡ ಕಾಲ 2:04 3:19. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳದು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳದು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಗೊಬ್ಬರಿಗೆ ಫಾರ್ವರ್ಡ್ ಮಾಡಿ. ಇದರಲ್ಲಿ ಏನಾದರೂ ತಪ್ಪುಗಳು ಕಂಡು ಬಂದಲ್ಲಿ, ತಪ್ಪುಗಳು ಮಾಡುವುದು ಸಹಜ, ಮನುಷ್ಯ ಅದನ್ನು ತಿದ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ನಮ್ಮ ಕಾಮೆಂಟ್ಸ್ ಬಾಕ್ಸ್ನಲ್ಲಿ ಹಾಕಿ ತಿದ್ಕೊತೀವಿ. ಏನೇ ತಪ್ಪಿದ್ರೂ ಅದನ್ನು ತಿದ್ಕೊತೀವಿ. ಗೊತ್ತಾಯ್ತಾ? ನಿಮ್ಮ ಸಹಕಾರ ಯಾವಾಗಲೂ ಇರಲಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.